ನಮಸ್ಕಾರ. ನಾನು ಶಿವಕುಮಾರ್. ಸೊ, ಈಗ ನೇಚರ್ ಆಫ್ ದ ರೂಟ್. ಓಕೆ. ನೆಕ್ಸ್ಟ್ ಟಾಪಿಕ್ ಇದು ಮೂಲಗಳ ಸ್ವಭಾವ. ಅಂದರೆ ಈ ರೂಟ್ಸಲ್ಲಿ ನಾವು ಪೇರ್ ಆಫ್ ಲೀನಿಯರ್ ಇಕ್ವೇಷನಲ್ಲಿ ನೋಡಿದ್ವಿ, ಇಂಟರ್ಸೆಕ್ಟಿಂಗ್ ಲೈನ್ಸ್, ಕೋಇನ್ಸಿಡೆಂಟ್ ಲೈನ್ಸ್, ಆಮೇಲೆ ಅದ್ರ ಜೊತೆಗೆ ಪ್ಯಾರಲಲ್ ಲೈನ್ಸ್. ಅದೇ ಥರ ಇಲ್ಲಿನೂ ಅದೇ ಥರ ಒಂದು ರೂಲ್ ಇದೆ. ಓಕೆ. ಸೊ, ಈ ಥಿಯರಿ ಪ್ರಕಾರ ನಾವು ಅಂದರೆ ಇದೊಂದು ಯೂನಿವರ್ಸಲ್ ಫಾರ್ಮುಲಾ ಇದೆ ರೂಟ್ಸ್ ಕಂಡುಹಿಡಿಯೋದಕ್ಕೆ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಒಂದು ಕ್ವೆಶನ್ ತಗೊಳ್ಳೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಈಕ್ವಲ್ ಟು 0. ಸೊ ಇದ್ರದ್ದು ರೂಟ್ಸ್ ನಮಗೆ ಗೊತ್ತಿದೆ 3 ಆ್ಯಂಡ್, ಹೌದಾ? ಸೊ ಅದೇ ಥರ ನಾವು ಇದನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡಿ ಮಾಡ್ತಿದ್ವಿ. ಮಲ್ಟಿಪ್ಲೈ ಮಾಡಿದಾಗ ನನಗೆ 6 ಬರಬೇಕು. 3 ಟು ದ 6, 5 ಮತ್ತು 3 -3 -2. ಓಕೆ. ಸೊ ಇದು ಹೊರಗಡೆ ಬಂದಾಗ +3 +2 ಆಗುತ್ತೆ. ಅದೇ ಥರ ಇಲ್ಲಿ ನೋಡಿ, ಇಲ್ಲಿ ನನಗೆ ಬಿ ವ್ಯಾಲ್ಯೂ, ಓಕೆ, ಈಕ್ವಲ್ ಟು ಈ ಅಪ್ಲಿಕೇಶನಲ್ಲಿ ಹಾಕ್ತಾ ಇದ್ದೀವಿ -5 ಮೈನಸ್ ಆಫ್ ಮೈನಸ್ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ -5 ಸ್ಕ್ವೇರ್ ಮೈನಸ್ 4 ಇಂಟು ಇದು ಎ ವ್ಯಾಲ್ಯೂ 1 ಅಪಾನ್ 2 ಇಂಟು ಎ ವ್ಯಾಲ್ಯೂ 1. ಓಕೆ. ಸೊ -5 ಮೈನಸ್ ಆಫ್ ಮೈನಸ್ ಪ್ಲಸ್ 5, okay, plus or minus root of -5 square is 25 minus 4 6 are 20 upon 2. ಸೊ ಇಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಯಾಕಿದೆ ಇವಾಗ ಹೇಳ್ತೀನಿ ಇಲ್ಲಿ. ಓಕೆ. ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. 5 ಪ್ಲಸ್ ಆರ್ ಮೈನಸ್ ಹೋಲ್ ಡಿವೈಡೆಡ್ ಬೈ 2. 25 minus 24 is root 1. root 1 nothing but 1, ಹೌದಾ? ಸೊ 5 ಪ್ಲಸ್ 1 upon 2 ಒಂದ್ಸಲ, 5 minus 1 upon 2 ಒಂದ್ಸಲ, 5 plus 1 6 upon 2. Okay. And 5 minus 1 is 4 upon 2 ones are 2, 2 ones are 2 3s are. ಇದೇ ವ್ಯಾಲ್ಯೂ ಬರ್ತಾ ಇದೆಯಾ? ಸೊ ನಾವು ಯಾವುದೇ ಪಾಲಿನಾಮಿಯಲ್ ಇದ್ರೂ, ಅಂದರೆ ಕ್ವಾಡ್ರಾಟಿಕ್ ಪಾಲಿನಾಮಿ ಇಕ್ವೇಷನ್ ಇದ್ದರೆ ಈ ಥಿಯರಿ ಪ್ರಕಾರ ಫೈಂಡ್ ಔಟ್ ಮಾಡ್ಕೋಬೇಕು. ಬಟ್ ಅದೇ ಇದನ್ನು ಡಿಸ್ಕ್ರಿಮಿನೆಂಟ್ ರೂಲ್ ಅಂತ ಒಂದು ಹೇಳ್ತೀವಿ. ಶೋಧಕ ಅಂದರೆ ಸಮೀಕರಣದ ಶೋಧಕ. ಓಕೆ. ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್. ಈ ಇಕ್ವೇಷನ್ ಪ್ರಕಾರ ಈ ಒಳಗಡೆ ಯಾವುದು ಬಿ ಸ್ಕ್ವೇರ್ ಮೈನಸ್ 4ac. ಓಕೆ. ಇದು ಡಿಸೈಡ್ ಮಾಡುತ್ತೆ ಯಾವ ಥರದ್ದು ರೂಟ್ಸ್ ನಮಗೆ ಸಿಗುತ್ತೆ ಅಂತ. ಸಮೀಕರಣದ ಶೋಧಕ ಅಂತಾರಲ್ಲ, ಸೊ ಡಿಸ್ಕ್ರಿಮಿನೆಂಟ್ ರೂಲ್. ಸೊ ಇದನ್ನು ಬರಿಬೇಕಾದ್ರೆ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಸೊ ಈ ಇಕ್ವೇಷನ್ ಪ್ರಕಾರ ನಮಗೇನು ಬಂದಿತ್ತು? ಬಿ ಸ್ಕ್ವೇರ್ ಎಷ್ಟು? -5 ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು 6. ಸೊ 25 ಮೈನಸ್ 24 ಈಕ್ವಲ್ ಟು 1 ಬಂತ. ಸೊ ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದೆನ್ 0. 1 ಇಸ್ ಗ್ರೇಟರ್ ದೆನ್ 0, ಹೌದಾ? 1 0ಕ್ಕಿಂತ ಜಾಸ್ತಿ ಅಲ್ಲ. ಸೊ ಆವಾಗ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್, ಅಂದರೆ 2 ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ಸೊ ಬಿ ಸ್ಕ್ವೇರ್ ಮೈನಸ್ 4ac, ಸೊ ಈ ಥರ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 4 ಈಕ್ವಲ್ ಟು 0. ಈ ಥರ ಇದ್ದಾಗ ಜಸ್ಟ್ ನೋಡಿ ವ್ಯಾಲ್ಯೂಸು. ಬಿ ಸ್ಕ್ವೇರ್ ಇಸ್ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಓಕೆ. ಬಿ ಸ್ಕ್ವೇರ್ ವ್ಯಾಲ್ಯೂ -4 ಮೈನಸ್ 4 ಇಂಟು 1 ಇಂಟು 1, ಸಾರಿ 4. ಸೊ -4 ಸ್ಕ್ವೇರ್ ಇಸ್ 16 ಮೈನಸ್ 4 ಇಂಟು ಪ್ಲಸ್ 4 ಇಸ್ 16. 2 0 ಆಗುತ್ತೆ. 16 ಮೈನಸ್ 16 0. ಸೊ 2 ಈಕ್ವಲ್ ರೂಟ್ಸ್. ಆ್ಯಕ್ಚುಲಿ ಈ ಇಕ್ವೇಷನ್ ಬಂದು ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್, ಸೊ ಈಕ್ವಲ್ ಟು 0. ಸೊ ಎಕ್ಸ್ ಈಕ್ವಲ್ ಟು 2 2 ಸಲ ಬರುತ್ತಲ್ಲ. ಸೊ ಅದೇ ಇದನ್ನು ಇನ್ ಕೇಸ್ ಬಿ ಸ್ಕ್ವೇರ್ ಮೈನಸ್ 4ac
ಓಕೆ. ಲೆಸ್ ದೆನ್ 0 ಬಂದರೆ ಯಾವುದು ರೂಟ್ಸ್ ರಿಯಲ್ ಇರಲ್ಲ. ಯಾಕಂದರೆ ಇದು 0 ಬಂತು, ಇದು ಲೆಸ್ ದೆನ್ 0 ಬಂತಂದರೆ ವ್ಯಾಲ್ಯೂ ಇಲ್ಲಿ ಈ ರೂಟ್ ಒಳಗಡೆ ಇರೋದು ಐದರ್ -1 -2. ರೂಟ್ ಆಫ್ -1 ಈಸ್ ನಾನ್ ರಿಯಲ್ ನಂಬರ್. ಸೊ ಇದೇ ಥಿಯರಿ ಅದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಡೈರೆಕ್ಟ್ಲಿ ಎಕ್ಸಸೈಸಿಗೆ ನೋಡೋಣ. ಎಕ್ಸಸೈಸ್ 4.3. ಓಕೆ. ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ equation if the real roots exist, find them. ಸೊ ಇಲ್ಲಿ 5 2s 10. ಜಸ್ಟ್ ಚೆಕ್ ಮಾಡ್ಕೊಳ್ಳೋಣ. ನನಗೆ ಮಲ್ಟಿಪ್ಲೈ ಮಾಡಿದಾಗ 10 ಬರಬೇಕು, ಆ್ಯಡ್ ಇಲ್ಲ ಸಬ್ಸ್ಟ್ರಾಕ್ಟ್ ಮಾಡಿದಾಗ 5 ಆ್ಯಂಡ್ 2. ಓಕೆ, ಬರುತ್ತಾ? ಸೊ ಡೈರೆಕ್ಟ್ ಎ ವ್ಯಾಲ್ಯೂ 2, ಬಿ ವ್ಯಾಲ್ಯೂ -3, ಸಿ ವ್ಯಾಲ್ಯೂ ಈಸ್. ಸೊ ಡಿಸ್ಕ್ರಿಮಿನೆಂಟ್ ಪ್ರಕಾರ ಡೆಲ್ಟಾ ಈಕ್ವಲ್ ಟು b square minus 4 is. b square is -3 square minus 4 into 2 into 5. Minus into minus plus 3 is a 9 minus 4 5 is a 20, 20 minus 4 2 is a 8, 8 5 is a 40, minus 31 ಬರುತ್ತೆ. ಸೊ -31 is less than 0. ಸೊ ಈ ಕ್ವೆಶನ್ ಪ್ರಕಾರ ನೋ ರಿಯಲ್ ರೂಟ್ಸ್. ಸೊ ನೋ ರಿಯಲ್ ರೂಟ್ಸ್, ಇಲ್ಲಿ ರೂಟ್ಸ್ ಎಕ್ಸಿಸ್ಟ್ ಆಗ್ತಾ ಇಲ್ಲ ಅಂತಂದರೆ ನಾವು ಇದನ್ನು ಫೈಂಡ್ ಮಾಡೋ ನೆಸೆಸಿಟಿ ಇಲ್ಲ. ಫೈಂಡ್ ದ ರಿಯಲ್ ರೂಟ್. ಇಫ್ ದ ರಿಯಲ್ ರೂಟ್ಸ್ ಎಕ್ಸಿಸ್ಟ್, ಫೈಂಡ್ ದಮ್. ಓಕೆ. ಓಕೆ, ಥ್ಯಾಂಕ್ ಯು.